ಹೆಂಗದ ರೋಡ್ ಮ್ಯಾಗ ಪೂರಾ ಬೆಳಕ ಬೆಳಕ. ಸಂತೆ ಐತಲ್ಲ ಲಾಸ್ಟ್ ಇಲ್ಲಿ 8 ಗಂಟೆ 9 ಗಂಟೆ ಮಟ್ಟ ಇರ್ತೈತಿ. ಈಗ ಟೈಮ್ ಆಗೈತೆ 8 ಗಂಟೆ. ಮತ್ತಲ್ಲವ ಹೌದು. ಮತ್ತೆ ವ್ಯಾಪಾರ ಮಾಡ್ರಲ್ಲ ಏನಂತ ಉಳ್ಳಾಗಡ್ಡಿ ಸಿಪ್ಪಿ ಆ ಹೊರಕ ಟಮಾಟಿ ಗಿಮಾಟಿ ಎಲ್ಲ ಇಲ್ಲೇ ಬಿಟ್ಟು ಕೊಡ್ತಾರೆ ಅವ್ರೆ. ನೋಡ್ಸಮ್ಮನ ಸಂತೆ ಇನ್ನೂ ಮಟ್ಟ ಐತಿ. ಸಂತೆ ಅಷ್ಟ ಇಲ್ಲ, ಫುಲ್ ಗದ್ಲಾನು ಐತಿ. ಈಗ ಗದ್ಲ ಆಗೋತಾನೆ ಇರೋದೆ, ಎಲ್ಲರೂ ನಿನ್ನಂಗೆ ವಿಚಾರ ಮಾಡ್ತಾರೆ. ಹಂಗಲ್ಲ, ಲಾಸ್ಟ್ನಾಗ ಹೋಗ್ಬೇಕಾರೈತಲ್ಲ ತರಕಾರಿ ಸಸ್ತಾಗಿ ಕೊಡ್ತಾರೆ ಅಂತ ವಿಚಾರ ಮಾಡ್ತಾರೆ. ಅದು ಕೊಡಂಗಲ್ಲ, ಹಂಗೆ ಕೊಡ್ತಾರೆ. ಮತ್ತೆ ಕೇಳಿ ನೋಡ, ನಾವು ಹೊಂಟಿದ್ವಿ ವಾಪಸ್, ಅಂಗಡಿ ಬಂದದಂತ ಹೇಳಿ. ಜಸ್ಟ್ ಈಗ ಬಂದ್ರಿ ಅವರು. ಹೌದಿಲ್ಲ, ನಾವು ಹೊಂಟಿದ್ವಿ ಅಂಗಡಿ ಕ್ಲೋಸ್ ಐತೆ ಅಂತೇಳಿ. ಜಸ್ಟ್ ಬಂದ್ರೆ ಮತ್ತೆ ಹೋದ್ರೆ ಅವ್ರೆ ತೆಗೀರಿ ಅಂಗಡಿ. ನಿಮ್ಮ ಸಂಬಂಧ ವೇಟ್ ಮಾಡ್ತಿದ್ರು ನಾವು. ನಾನು ಎಲ್ಲ ಚಕ್ಲಿ ನೋಡಿ, ಹಂಗೆ ನಾವು ಚಕ್ಲಿ ಡಿಸೈನ್ ಬೇರೆ. ಅನ್ನೋದು ಚಕ್ಲಿನ ಡಿಸೈನ್ ಬೇರೆ, ಈ ಡಿಸೈನ್ ಬೇರೆ, ಈ ಡಿಸೈನ್ ಬೇರೆ, ಈ ಡಿಸೈನ್ ಬೇರೆ, ಇದು ಬೇರೆ, ಇದು ಬೇರೆ. ಅಲ್ಲಿ ಹೆಂಗಿದ್ದು ಚಕ್ಲಿ 5 ರೂಪಾಯಿ ಬಂದ್ರು ತಪ್ಪೊಂದು ಚಕ್ಲಿ ಇಲ್ಲ ಅವು. ಹೆಂಗೆ ಮಾಡಿದ್ರೆ ಗೊತ್ತಾನ ಅವ್ರೆ, 5 ಕುಡಿಸಿ ಒಂದು ಚಕ್ಲಿ ಮಾಡಿದ್ರೆ ಅದಲ್ಲ. ಪಟ್ನಿಗೆ ನಾಷ್ಟ ರೆಡಿ ಮಾಡಿ ನಾಷ್ಟ ಮಾಡ್ಕೊಂಡು ಫಸ್ಟ್ ಹೋಗ್ಬಿಟ್ಟು ದವಾಖಾನೆಗೆ. ಸಾನ್ಯಾಗ ಭಾಳ ಆರಾಮಿಲ್ರಿಪ್ಪ, ಹಿಂಗಾಗಿ ಮತ್ತೆ ದವಾಖಾನೆ ಹೊಂಟೇವೆ ನಾವು. ಆಕೆ ಕಾಲೇಜಿಗೆ ಹೋಗಿಲ್ಲ, ತಮ್ಮನಷ್ಟ ಅಲ್ಲ ಸಾಲಿಗೆ. ಏನು ಮಾಡ್ತದೆ ಸಾನ್ಯಾ? ಕುರ್ಚನ ಗೊತ್ತೆ ಚಕ್ರ ಬಂದ್ಬಿಡತಕ್ಕೆ ತಲಿ ಬಿದ್ದ ಬಿಡ್ತಿದ್ಲಕ್ಕೆ. ಹಣ್ಣಿಂಗ ತಿರ್ಗಿಸ್ಬಿಟ್ಟಾಳ್ರಿಪ್ಪ. ಹನುಮಂತ್ರ ಕೈಕಾಲ ಗದಗ ನಡಾಕತ್ತಿ ಬಿಡ್ರು. ಹನುಮಂತ್ರ ಕ್ಲೈಮೇಟ್ ಒಂದು ಭಾಳ ಕೊಡೈತೆ ಈಗ. ಆಮೇಲೆ ಈಗ ಜ್ವರ ಬಂದು ಒಂದು 3-4 ದಿನ ಆಯ್ತು. ಟ್ರಿಪ್ಪಿಗೆ ಹೋದಲ್ಲಿ ಸರಿಯಾಗಿ ನಿದ್ದೆ ಆಗಂಗಿಲ್ಲ. ನಿದ್ದೆ ಒಂದಿರೋದಿಲ್ಲ. ಬೆಳಗ್ಗೆ ಲೋಗಿ ಒಂದು ಎದ್ದು ಕಾಲೇಜ್ಗೆ ಹೋಗೋದೊಂದು 8 ಗಂಟೆಗೆ ಅಂದ್ರೆ ಹೋಗ್ಬೇಕು, ಹೌದಲ್ಲ. ಡಾಕ್ಟರ್ ಬರ್ತಾರೆ 11 ಗಂಟೆಗೆ ಅಂತ ಹೇಳಿದ್ರೆ ಹೋಗ್ಬಾರಂತ. ಫಸ್ಟ್ ಡಾಕ್ಟ್ರ್ ಹೊರಗೆ ಇದ್ದರೆ ಅವ್ರ ದವಾಖಾನೆಗೆ ಬರ್ಬೇಕಂತ ಹೇಳಿದ್ರೆ 11 ಗಂಟೆ ಆಕೈತಿ. ಅದರಾಗಿ ಇವತ್ತು ರಜಾ ಅಂತ ಹಾಕಿ ಸುಮ್ಮನವ್ರೆ. ಎದ್ದು ಬರ್ತಾರಂತಿಲ್ಲ ಅವ್ರು, ಕರ್ಕೊಂಬ ಅಂದವ್ರೆ. ಇವತ್ತು ಸೂಟಿ ಮಾಡ್ರಿ ಅದರಾಗ ಅವ್ರೆ. ಫಸ್ಟಿಗೆ ಹೋಗಿ ಸಾನ್ಯಾಗ ತೋರಿಸ್ಕೊಂಬಂದ್ವಿ. ಅವಾಗಿನ ಫಾರಮ್ಸಿ ತೆಗ್ದಿದ್ದಿಲ್ಲ ರೀ. ಇವಾಗ ದವಾಖಾನೆನೂ ಬಂದತ್ತೆ. ನಮ್ಮದು ಟೈಮ್ ಚಲೋ ಐತ್ರಿಪ್ಪ. ಡಾಕ್ಟ್ರ್ ಪಾಪ ಹಿಂಗೆ ರೀ, ನಮ್ಮ ಮಗಳಿಗೆ ಆರಾಮಿಲ್ಲ ಭಾಳ ಅನ್ನೋದ್ರಾಗಂದ್ರೆ ಒಳಕಾರ್ದ ನೋಡಿ ಇಂಜೆಕ್ಷನ್ ಮಾಡಿ ಕಳಿಸಿದ್ರಿ. ಈಗ ಹೋಗಿ ನಮ್ಮ ಮನೆಯವರು ನಾನು ಫಾರಮ್ಸಿಗೆ ಹೋಗಿ ಗುಳಿಗೆ ಔಷಧ ಎಲ್ಲ ತೊಗೊಂಬಂದ್ವಿ. ನಮ್ಮ ಮನೆಯವರಲ್ಲಿ ಹೋಟೆಲ್ನಾಗ ಅದಾರಿಪ್ಪ. ಆಕೆಗೆ ಏನಾರ ತೊಗೊಂಬರ್ದಿಂತು ನಾ ಇಡ್ಲಿ ಯಾರ ಏನಾರ ಅಂತೇಳಿ ಅವ್ರನ್ನ ತೊಗೊಂಬರತ್ತಾರ. ನಾವು ಹೊಂಡೇನ್ರಿ, ಯಾಕಂದ್ರೆ ಸಾನೆ ಹೋಗ್ಬೇಕಾದಳ್ರಿ ಅಲ್ಲಿ. ಅದಕ್ಕೆ ನಾವು ಹೋಗ್ತೀನಿ ತೊಗೊರಿ ಅಂತೇಳಿ ಬಂದೆ. ಹೋಗೋದು ಇವಾಗ ಟೈಮ್ ನೋಡ್ರಿ, ಇವಾಗ 9:20 ಆತ್ರಿಪ್ಪ. ನಮಗೆ ಇವತ್ತು ಪುರ್ಸತ್ ಇಲ್ದಂಗೆ ಆಗ್ಬಿಡ್ತ್ರಿ. ಕೆಲಸ ಅದ್ರಾಗ ಇವತ್ತು ನಮ್ಮ ಸಾನ್ಯಾಗ ಒಂದು ಆರಾಮನ ಇದ್ದಿದ್ದಿಲ್ಲ. ಹೋಗಿ ದವಾಖಾನೆಗೆ ಒಂದು 2 ಸಲ ಅಡ್ಡಾಡೋದಾತು, ಒಂದು ಸಲ ತೋರಿಸ್ಕೊಂಬರೋದಾತು, ಒಂದು ಸಲ ಗುಳಿಗೆ ತೊಗೊಂಬರೋದಾತು. ಇದಾಗಿಬಿಡ್ತೆ. ಆಮೇಲೆ ತಮ್ಮನ ಮಕ್ಕೊಂದಲ್ರಿ. ಆಕೆಗೆ ಸ್ವಲ್ಪ ಲೈಟಾಗಿ ನೆಗಡಿ ಆಗತ್ತೈತೆ. ಆಕೆಗೆ ಗುಳಿಗೆ ಕೊಡ್ತೀನಿ ರೀ ಈಗ. ಆಮೇಲೆ ಇವತ್ತು ನೈಟ್ ಅಡುಗೆನ ಹೀರೆಕಾಯಿ ಪಲ್ಯ ಮಾಡೀನಿ. ಆಮೇಲೆ ಬ್ಯಾಳೆ ಸಾರು, ರೊಟ್ಟಿ ಇದ್ದರಿಪ್ಪ ಭಾಳ. ಈಗೆಲ್ಲ ರೊಟ್ಟಿ ಮಾಡ್ಕೊತ ಕುಂದಿರ್ಲಿ ಅಂತಂದು ಹೇಳಿ ಏನು ಮಾಡಿದೆ ಅಂದ್ರೆ ರೊಟ್ಟಿ ಮಸ್ತ್ ಒಗ್ಗರಣೆ ಹಾಕೀನಿ ರೀ. ಈಗ ಈ ಥರ ಒಗ್ಗರಣೆ ಹಾಕೀನಿ ರೊಟ್ಟಿನ. ಹಾಂ ಆಮೇಲೆ ನಮ್ಮ ಸಾನಿಯಾಗಿಲ್ಲಿ ಗಂಜಿ ಮಾಡೀನಿ ರೀ. ಊಟಕ್ಕಿಂತ ಮುಂಚೆ ಒಂದು ಗುಳಿಗೆ ಐತೆ. ಏ ಸಾನಿಯಾ ಗುಳಿಗೆ ತಗೋಳ. ಗುಳಿಗೆ ಏನು ಬೇಡ, ಇದು ತಗೋ ಸಾನ್ಯಾ. ಏನಂತ ಡೈರಿ ಮಿಲ್ಕ್ ತಗೋ, 100 ರೂಪಾಯಿ. ಸಾನ್ಯಾ ತಗೋ ಡೈರಿ ಮಿಲ್ಕ್. ನೋಡಿ ತಗೋ ಸಾನ್ಯಾ. ಸಾನ್ಯಾ ಅಲ್ಲೇ ತಗೋ ಡೈರಿ ಮಿಲ್ಕ್.
ಕುಂದರ್ಸ್ಕೊಂಬ ನೀನೆ ತಮ್ಮಣ್ಣ ನೀಲಿಯವ್ರ ನಾವು ಬರ್ತೀವಂತೆ ನಮ್ಮ ಸಾನ್ಯಾಗ ಆರಾಮಿಲ್ರಿಪ್ಪ ಈಗ ಒಂದು 2 ದಿನ ಆತಕಿ ಚಕ್ರ ಬಂದು ಬೆಳಾಗತ್ತಾಳೆ ಅಲ್ಲಿ ಹೋಗಿ ಬಂದಿರಿ ಕುಲಕರ್ಣಿ ಡಾಕ್ಟ್ರ್ ಕಡೆ ಅದೇನು ಕಡಿಮೆ ಆಗಲಿಲ್ಲ ಹಿಂಗಾಗಿ ಅಲ್ಲಿ ಮತ್ತೊಂದು ದವಾಖಾನೆ ಹೊಂಟೀವಿ ನೋಡ್ರಿಪ್ಪ ನಾವೀಗ ಇಲ್ಲಿ ನೋಡ್ರಿ ಈಗ ಚೀಟಿ ಮಾಡಿಸ್ಬೇಕು ಚೀಟಿ ಮಾಡಿಸಿದ್ಮ್ಯಾಗ ಅವ್ರೇನಂತಾರೆ ಟ್ರೀಟ್ಮೆಂಟ್ ನೋಡ್ಬೇಕ್ರಿ ಅದು ಹಿಂಗೆ ಆಗತ್ತೆ ಈಗ 2 ದಿನ ಆತಲ್ಲ ಡಾಕ್ಟ್ರು ಬರಾಕತ್ತಾರೆ ರೀ ಚೆಕ್ ಮಾಡಾಕತ್ತಾರೆ ಆಮ್ಯಾಗ ಏನೇನಾದ್ರು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತ್ರಿ ಹಿಂಗಾಗಿ ವೇಟ್ ಮಾಡಾಕತ್ತೀವಿ ನಾವು ಅವ್ರು ಕೊಟ್ಟು ಬಿಡ್ಲಿಕ್ಕೆ ಐತಲ್ಲ ರೀ ಅದು ಬ್ಲಡ್ ಟೆಸ್ಟ್ ಮತ್ತು ಏನೇನು ಸ್ಕ್ಯಾನ್ ಮಾಡ್ಸ್ಕೊಂತ ರೀ ಅವರು ಅದು ಮಾಡ್ಸ್ಕೊಂಬರ್ಬೇಕು ಈಗ ನಾನು ನಮ್ಮನ್ನ ಆಯ್ತಲ್ಲ ರೀ ಹೊರಗೆ ಬಂದೇವಿ ಸುಮ್ಮನೆ ಒಬ್ಬಕ್ಕೆಲ್ಲ ಒಳಗದಾಳೆ ಈಗ ಹಂಗೆ ಈಗ ಜೈರಾ ನಜಮಾ ಎಲ್ಲ ಬರ್ತಾನೆ ಅನ್ನಕತ್ತಾರೆ ರೀ ಅವ್ರು ಇಲ್ಲಿ ಹೆಂಗೆ ಐತ್ರಿಪ್ಪ KMC ಅಂತ ಹೇಳಿದ್ರೆ ಇಲ್ಲಿ ಯಾರಿಗೆ ಒಳಗೆ ಬಿಡಂಗಿಲ್ಲ ರೀ ಪೇಷಂಟ್ ಹಿಡಿಯತ್ತಲ್ಲ ರೀ ಒಬ್ಬರೇ ಇರ್ಬೇಕು ಇಲ್ಲಿ ಬಂದರೂ ಸುಮ್ಕ ಏನು ಇಲ್ಲ ರೀ ಹೊರಗೆ ಕುಂದಿರ್ಬೇಕು ಹೀಗಾಗಿ ಅವ್ರಿಗೆಲ್ಲ ಬ್ಯಾಡನ ಆಯ್ತು ಬರಾಕ್ ನಾವು ನಮ್ಮನ್ನ ಬಂದಾನ ರೀ ಪುರಿಂದ ಬಂದ ಲ್ಯಾಕತ್ತಲ್ಲಿ ಬಂದಾನ ನಮ್ಮನ್ನ ಅಂತ ಎಲ್ಲಿ ಹೋಗಲ್ಲ ಪಾಪ ನಮ್ಮ ದುಡಿನ ಅದ ನಾವು ಒಂದೆಲ್ಲ ಬೆಡ್ಶೀಟ್ ಇದು ನೋಡ್ತಾರೆ ಒಳಗೆ ಬಂದಿದ್ದು ಚಲೋ ಆಕೈತಿ ಆಮ್ಯಾಗ ಸುಮ್ಮನೆ ಐತಲ್ಲ ರೀ ಸಿಕ್ಕಾಪಟ್ಟು ಹೆದರ್ತಾಳ್ರಿಪ್ಪ ಆಕಿ ಹೆದರ್ತಾ ಅಂತ ಹೇಳ್ರಿ ನಾವು ಮತ್ತು ಪರಿಣಕ್ಕೆ ಕರ್ಸಿದ್ವಿ ಮತ್ತು ನಮ್ಮ ಪರಿಣ ಬಂದಿರಿ ನಮ್ಮ ಸಾನಾಕ ಐತಲ್ರಿ ಈಗ ಪರಿಣದಾಳೆ ಸುಮ್ಮನೆ ಹೊರಗದಾಳೆ ಬರ್ರಿ ಬೆಡ್ಶೀಟ್ ಹೋಗೋಣಂತೆ ಈಗ ವಾರ್ಡಿಗೆ ಬರ್ಕೊಟ್ಟಾರ್ರಿ ಅವ್ರು ಈಗ ವಾರ್ಡಿಗೆ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಿದ್ಮ್ಯಾಗ ಐತಲ್ರಿ ರಿಪೋರ್ಟ್ ಪ್ರಕಾರ ಅವ್ರು ಮೆಡಿಸಿನ್ ಎಲ್ಲ ಕೊಡ್ತಾರಂತ್ರಿ ಈಗ ವಾರ್ಡಿಗೆ ಶಿಫ್ಟ್ ಮಾಡೋದು ವೇಟ್ ಮಾಡತ್ತೀನಿ ನಾಳೆ ಬಂದಾರಿಪ್ಪ ನಜ್ಮಾ ಜೈರಾ ಇವೆಲ್ಲ ಬಂದಾರೆ ಇವ್ರಿಗೆ ಹೇಳಿದ ನಾವು ಬರಬೇಡ್ರಿ ಅಂತೇಳಿ ಕೇಳಿ ಹಂಗೆ ಬಂದ್ಬಿಟ್ಟಾರೆ ಬಾ ಯಾರಿಪ್ಪ ಜಾಕ ಹೋಗ್ಬರ್ತೀರ ಹಾಂ ಹೋಗ್ಬರ್ರಿ ಹಾಂ ಆಯ್ತು ನೀವು ಮನೆ ಕರ್ಕೊಂಡು ಹೋದ್ಮೇಲೆ ಬರ್ರಿ ಹಾಂ ಇರ್ತದ ಹಾಂ ಅವ್ನು ಅಲ್ಲಿ ಹೋಗ್ಯಾನಲ್ಲ ಅಣಿ ಕಾಕಾಕ ಹುಷಾರು ಹೋರಿ ಹೋಗಿ ಫೋನ್ ಹಚ್ಚಾರ ಕಾದ್ರ ಹೋಗಿ ಮುಟ್ಟಿ ಫೋನ್ ಹಚ್ಚಾರ ಹುಷಾರು ಈಗ ಐತಲ್ರಿ ನಾನು ಸಾಯಣ ಸಂಬಂಧ ಉಪ್ಪಿಟ್ಟು ತೊಗೊಂಡೇನಿ ಆಮ್ಯಾಗ ಕೇಸರಿ ಭಾತ್ ತೊಗೊಂಡೇನಿ ಆಕೆ ಏನು ಉಂಟ ನೋಡ್ರಿ ಉಣ್ಲಿ ಸಾನ್ಯಾಗ ಹೆಂಗಾಗೈತ್ರಿಪ್ಪ ಅಂತ ಹೇಳಿದ್ರೆ ಜ್ವರ ಬರೋಲ್ಲ ಆಕೆಗೆ ಹಿಂಗಾಗಿ ಆಕೆಗೆ ಏನು ತಿಂದು ಆಕೆಗೆ ಸಾಕಾಗ್ತೈತಿ ಇವಾಗ ನೋಡ್ರಿಪ್ಪ ನಾವು ಎಲ್ಲದೀವಿ ಅಂತಂದು ಹೇಳಿದ್ರೆ KMC ಒಳಗೆ ಅದೀರಿಪ್ಪ ನಾವು ಸಾನ್ಯಾ ಮೊನ್ನೆ ಭಾಳ ಜ್ವರ ಬಂದುಬಿಟ್ಟಿದ್ದೀವಿ ರೀ ಕುಲಕರ್ಣಿ ಅವ್ರ ಕಡೆ ತೋರಿಸಿದ್ವಿ ನಾವು ಅವರು ಏನಂದ್ರೆ ಅಂತಂದು ಹೇಳಿದ್ರೆ ಇಂಜೆಕ್ಷನ್ ಮಾಡಿದ್ರೆ ಎಲ್ಲ ಮಾಡಿದ್ರು ಮತ್ತು ತಿರುಮರು ದಿನ ಶುಕ್ರವಾರ ದಿನ ಅಂತೂ ಫುಲ್ ಅವಳಿಗೆ ತ್ರಾಸ ಆಗ್ಬಿಡ್ತು ರೀ ಯಾಕಂದ್ರೆ ಅವಳು ವೀಕ್ನೆಸ್ಸು ಭಾಳ ಅದಾಳಂತ್ರಿಪ್ಪ ಮೈಯಾಗ ರಕ್ತನ ಇಲ್ಲ ಅಂತ್ರಿಕ ಮೈ ಒಳಗೆ ಹಂಗಾಗಿ ಆಕೆಗೆ ತ್ರಾಸ ಆತಂತ ಅದಕ್ಕೆ KMCಗೆ ಹೋಗೊಂಬರ್ರಿ ಅಂತಂದೇಳಿ KMC ಕರ್ಕೊಂಬಂದಿರಿ ಶುಕ್ರವಾರ ದಿನ ಬೆಳಗ್ಗೆನ ನಮ್ಮ ಬಾಬಾ ನಾವು ಶುಕ್ರವಾರ ಅಲ್ಲ ರೀ ಶುಕ್ರವಾರ ಕುಲಕರ್ಣಿ ಕಡೆ ತೋರಿಸಿದ್ರಿ ಶನಿವಾರ ದಿನ ಭಾಳ ತ್ರಾಸ ಆಗತ್ತಿದ್ದಕ್ಕೆ ಬಾಬಾಗೆ ಬೆಳಿಗ್ಗೆ ಫೋನ್ ಹಚ್ಚಿದ್ವಿ ಅವ್ರು ಬಾಬಾ ಮ್ಯಾಲೆ ಬಂದ್ರಲ್ಲಿ ಆಕೆ ಮಾಡೋದು ನೋಡಿ ಮತ್ತು ಬಾಬಾ ಏನಾದ್ರು ಬೇಡವಾ ಅಲ್ಲಿ ಇದಕ್ಕೆ ಹೋಗ್ಬಿಡಂಬರ್ರಿ KMCಗೆ ಅಂತಂದೇಳಿ KMCಗೆ ಕರ್ಕೊಂಬಂದಿರಕ್ಕೆ ಇಲ್ಲಿ ಕರ್ಕೊಂಬಂದ್ಮೇಲೆ ಎಲ್ಲ ಚೆಕ್ನ ಮಾಡಿದ್ರೆ ಆಕೆ ಮೈ ಒಳಗೆ ಒಂದು ಸ್ವಲ್ಪ ರಕ್ತನೇ ಇಲ್ಲ ಅಂತ್ರಿ ಭಾಳ ವೀಕ್ನೆಸ್ ಆಗ್ಬಿಟ್ಟಾಳ ಆಮೇಲೆ ಅದ್ರಾಗ ನೆಗಡಿ ಜ್ವರ ಒಂದು ಫುಲ್ಲು ಜ್ವರ ಅಂದ್ರೆ ಜ್ವರ ರೀ ಅವಳಿಗೆ ಸೊ ಹಂಗಾಗಿ ಏನಪ್ಪ ಅಂತೇಳಿದ್ರೆ ಇಲ್ಲೇ ಆರಾಮಾದ್ಮೇಲೆ ಹೋದ್ರಾತಂತೇಳಿ ಇಲ್ಲೇ ಗ್ಲುಕೋಸ್ ಅದನ್ನು ಹಚ್ಚಾರಿ ಈಗ ಶನಿವಾರ ಒಂದು ಆಯ್ತರ ಇವತ್ತಿಗೆ 3 ದಿನ ಆಯ್ತು ನಾವು KMCಗೆ ಬಂದು ಗ್ಲುಕೋಸ್ ಅದನ್ನೆಲ್ಲ ಹಚ್ಚಾರ ಇನ್ನೂ ಯಾವಾಗ ಕಳಿಸ್ತಾರ ಗೊತ್ತಿಲ್ಲ ರೀ ಇನ್ನೂ ಸ್ವಲ್ಪ ಕಡಿಮೆ ಆಗ್ಯಾವ್ರಿ ಆದ್ರೆ ಮತ್ತು ಹೋಗೋದು ಬರೋದು ಮಾಡತ್ತವ್ರಿ ಜ್ವರ ಹಾಗಾಗಿ ಅವರು ಅಡ್ಮಿಂಟೇ ಮಾಡ್ಕೊಂಡಾರಪ್ಪ ಯಾವಾಗ ಕಳಿಸ್ತಾರ ಗೊತ್ತಿಲ್ಲ ರೀ ಹೀಗಂತೂ ಇಷ್ಟ ನೋಡಪ್ಪ ನನಗಂತೂ ಕೈ ಕಾಲು ಆಡೋಲ್ಲರಿಪ್ಪ ನನ್ನ ಮಗಳಿಗೆ ಹಿಂಗೆ ಆಗಿದ್ದು ನೋಡಿ ಇಲ್ಲಾಂದ್ರೆ ನನ್ನ ಮಕ್ಕಳು ಎಷ್ಟು ಗಿಳಿಯಂಗೆ ಆಡೋದವ್ರಿ ಓಡಾಡ್ಕೊತ ತಿನ್ಕೊತ ಇರ್ತಾರೆ ರೀ ಈಗ ಸಡನ್ಲಿ ಹಿಂಗೆ ಆಗ್ಬಿಟ್ಟೈತಿ ಅಂತ ಅನ್ನೋದ್ರಾಗಂದ್ರೆ ನನಗೂ ನಮ್ಮ ಮನೆಯವ್ರಿಗೆ ಏನೇನು ಇದನ್ನೇ ಇಲ್ಲರಿಪ್ಪ ಮೊನ್ನೆ ಶನಿವಾರ ದಿನ ಅಂತೂ ಈ ಪೂರ ಎಲ್ಲರೂ ಜೈರಾ ನಸ್ರೀನು ಆಮೇಲೆ ನಮ್ಮ ದೊಡ್ಡ ಅಪ್ಪ ಬಾಬಾ ಮುನ್ನ ಅಂತೂ ಇಲ್ಲೇ ಅದನ್ರಿ ನಮ್ಮ ಜೋಡಿ ನಾವು ಒಟ್ಟ ಹೋಗಿಲ್ರಿ ಬಾಬಾನ ಹೋಗ್ಕೊಂತ ಬರ್ಕೊತಾನೆ ಅದಾರ್ರಿ ಅವತ್ತು ಶನಿವಾರ ದಿನ ಅಂತೂ ಎಲ್ಲರೂ ಬಂದುಬಿಟ್ಟಿರು ದವಾಖಾನೆಗೆ ಏಕಾಏಕಿ ಹಿಂಗಾಗೈತಿ ಸಾನ್ಯಾಗ ಅನ್ನೋದ್ರೊಳಗೆ ಅಂತೇಳಿ ಎಲ್ಲರೂ ಯಾರಿಗೂ ಸಮಾಧಾನ ಆಗಿಲ್ಲ ರೀ ನಮ್ಮ ಫ್ಯಾಮ್ಲಿ ಒಳಗೆ ಯಾರಿಗಾರು ಏನಾರು ಆರಾಮಿಲ್ಲ ಅಂತಂದು ಹೇಳಿದ್ರೆ ಒಬ್ರಿಗೂ ಸಮಾಧಾನ ಆಗಿಲ್ಲ ರೀ ಎಲ್ಲರೂ ಪಾಪ ಇಲ್ಲೇ ಬಂದಿದ್ರಿ ನಮ್ಮ ಬಾಬಾ ಅಂತೂ ಎಲ್ಲಾಕಿ ಬಂದು ತೋರಿಸಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತೈತ್ರಿ ಅಲ್ಲೆಲ್ಲ ಓಡಾಡಿ ಮಾಡಿಸಿ
ಆಮೇಲೆ ಇಲ್ಲಿ ರೂಮಿಗೆ ಇಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡೋವರೆಗೂ ಬಾವ ಇದ್ರು. ಮತ್ತು ರಾತ್ರಿ ಎಲ್ಲ ಇದನ್ನು ಮಾಡಿದ್ರು. ಮತ್ತು ನಮ್ಮ ಅಪ್ಪ ಅಲ್ಲಿಂದ ಮತ್ತು ಬಂದರು. ಸೆಕೆಂಡ್ ಅಪ್ಪ ಬಂದು ಮತ್ತು ಅಡುಗೆ ಕಟ್ಕೊಂಡು ಈಗ ದಿನ ಆಕೆನ ಅಡುಗೆ ಕೊಟ್ಟು ಕಳ್ಸಾಕತ್ತಾಳ್ರಿ. ಆಮೇಲೆ ಎಲ್ಲರೂ ಕೇಳ್ತಾರೆ, ಜೈರ, ನಮ್ಮ ದೊಡ್ಡಪ್ಪ, ನಜ್ಮಾ ಎಲ್ಲರೂ, ನಸ್ರೀನು, ಚಾಚಿ ಏನು ಕಟ್ಕೊಂಬರಕ್ಕೆ, ಏನು ತಿಂತೀರಿ, ಏನು ಹೋಗ್ಬೇಕ್ರಿಪ್ಪ ಇಲ್ಲಿ ನಮ್ಮ ಮಗಳಿಗೆ ನೋಡಿದ್ರೆ ನಮಗೇನು ಹೋಗೋಕ್ಕಾಗೋಲ್ತು ರೀ, ಏನು ತಿನ್ನಂಗೆ ಆಗೋಲ್ತು. ಆಕೆ ಏನಾರ ತಿಂದಪ್ಪ ಅಂದ್ರೆ ನಮಗೂ ತಿನ್ನಕ್ಕೆ ಆಕತ್ರಿ. ಬರೀ ಗ್ಲುಕೋಸಿನ ಮೇಲೆ ರೀ ಏನಾರ ಸ್ವಲ್ಪ ಉಲ್ಟಿ ಒಂದು ಆಗತ್ತೈತ್ರಿ. ಈಗ ಆಕೆಗೆ ಏನು ತಿಂದ್ರೂ ಉಲ್ಟಿ ಆಗತ್ತೈತಿ ಅಂತಾರೆ. ಇದು ಒಂದು ನಮಗೇನು ತಿನ್ನೋಕ್ಕಾಗತ್ತೆ, ಏನು ಬೇಡ ಅಂದ್ರೆ ನೀನು ನೋಡು ಅಪ್ಪ ಕಟ್ಕೊಂಬಂದಾಳ್ರಿ, ಅಷ್ಟು ಹಂಗೆ ಕೊಟ್ಟು ಕಳಿಸಿವ್ರಿ. ಮತ್ತು ನೀನು ನಮ್ಮ ತಮ್ಮನೂ ಬಂದು ಹೋದಾರಿ, ಅವನಿಗೂ ಹೇಳಿ ಅವನಿಗೂ ಸಮಾಧಾನ ಇಲ್ಲ. ನಾನು ಇಲ್ವಾ ಹುಡುಗಿ ನೋಡ್ದೇನೆ ಬಂದು ಅಂತಂದು ಹೇಳಿ ನಿನ್ನ ಅವರು ಬಂದು ನೋಡ್ಕೊಂಡು ಹೋದ್ರಿ. ಹಿಂಗೆ ಎಲ್ಲ ಮತ್ತು ಯಾರಿಗೂ ಆರಾಮಿಲ್ಲ ಅಂದ್ರೆ ಮನೆಗೆ ಯಾರಿಗೆ ಸಮಾಧಾನ ರೀ? ಎಲ್ಲರೂ ಬರೀ ಫೋನ್ ಹಚ್ಚಿ ಕೇಳೋದು, ಅಮ್ಮ ಕೇಳೋದು, ಎಲ್ಲರೂ ದೇವ್ರಿಗೆ ಬೇಡ್ಕೊಳ್ಳೋದು. ಮನೆಗೆ ಒಬ್ರಿಗೂ ಸಮಾಧಾನ ಇಲ್ಲ ನೋಡ್ರಿ. ಅಲ್ಲಿ ಬರೀ 5 ನಿಮಿಷಕ್ಕೊಮ್ಮೆ ಫೋನ್ ಹಚ್ಚೋದು. ಬಾಬಾನೂ ಬಂದು ಹೊಂಟಾರ. ಏನಾರು ಇದು ಇತ್ತಂದ್ರೆ ಅರ್ಜೆಂಟಿಗೆ ಫೋನ್ ಹಚ್ಚಿರುವ ಬರ್ತೀನಿ ನಾನು ಅಂತಂದು ಹೇಳಿ ನಮ್ಮ ರೇಷ್ಮಾ ಅಪ್ಪನಿನ ರಾತ್ರಿ ನೀವು ಹೋಗಿ ಮನೆ ನಾ ಇರ್ತೀನಿ ಅಂತಂದೇಳಿ ಬಂದ್ರೆ ನಮ್ಮ ಸೆಕೆಂಡ್ ಅಪ್ಪ ಅಂದ್ರೆ ಪರ್ವಿನ ಅಪ್ಪ ಅಂತೂ ಇಲ್ಲ ಅದಾಳ್ರಿ. ಅವತ್ತು ಶನಿವಾರ ದಿನ ಬೆಳಗ್ಗೆ ಫೋನ್ ಹಚ್ಚಿದ್ರು ನಾವು ಆಕೆಗೆ. ಗ್ಲೂಕೋಸ್ ಅದು ಹಚ್ಚೋ ಮುಂದೆ ನನಗೆ ಅದು ಇಂಜೆಕ್ಷನ್ ಅದನ್ನೆಲ್ಲ ನೋಡು ನನಗೆ ಚಕ್ರ ಬಂದಂಗೆ ಆಗತ್ತಿಬಿಡ್ತು. ಅದನ್ನ ಹೊರಗೆ ಕಳಿಸಿದ್ರೆ ಮತ್ತು ಅಲ್ಲಿ ನಮ್ಮ ಪರ್ವಿನ ಅಪ್ಪಗೆ ಫೋನ್ ಹಚ್ಚಿದ್ರು ಇವರು. ಬಂದರೆ ಆಕಿನ ಪಾಪ ಇದ್ದು ಆಕೆ ಜೋಡಿ ಸಂಜೆ ಮಠ ಇದ್ದು ರಾತ್ರಿಗೆ ಹೋದ್ರಿ. ಹೋಗೋ ಮಠ ಅಂತ ಹೇಳಿದ್ರೆ ಮತ್ತು ಈಗ ಬಂದಾಳ್ರಿ. ಬಂದಾಳ ಮತ್ತು ಅಲ್ಲೊಂದು ಇದು ಹೇಳಿದ್ರೆ ಸ್ಕ್ಯಾನು ಮಾಡಿಸ್ಕೊಂಬಂದಿವ್ರಿ. ಹೋಗಿ ಮಾಡಿಸ್ಕೊಂಬಂದು ಈಗ ಮುಖಂದಾಡ್ರಿಪ್ಪ ಗ್ಲುಕೋಸ್ ಹಚ್ಚಾಡ್ರಿ. ಇಷ್ಟೆಲ್ಲ ಆಯ್ತು ನೋಡ್ರಿಪ್ಪ. ನನಗಂತೂ ಏನು ಮಾಡಬೇಕು ಏನೋ ನನಗಂತೂ ಒಟ್ಟು ಸಮಾಧಾನ ಇಲ್ಲ. ಹಾಗಾಗಿ ನೀವು ಇದನ್ನು ಬಿಟ್ಟಿದ್ರಿ ನಾನು. ಮತ್ತು ಈಗ ಸಂತೋಷನೇ ಎಲ್ಲ ಹಂಚ್ಕೊತೀವಿ ಅಂತೇಳಿ ದುಃಖನ ನಿಮ್ಮ ಹತ್ರ ಹಂಚ್ಕೋಬೇಕಲ್ರಿ ಫ್ರೆಂಡ್ಸ್. ಸೊ ಹಾಗಾಗಿ ನನ್ನ ಮಗಳ ಸಂಬಂಧ ಎಲ್ಲರೂ ಮಾಡ್ರಿಪ್ಪ, ಆಕೆ ಜಲ್ದಿ ಆರಾಮಾಗಿ ಮನೆಗೆ ಬರಲಿ ಅಂತಂದು ಹೇಳಿ ನಾವು ಮಾಡ್ತೀವಿ. ನೀವು ನನ್ನ ಮಕ್ಕಳ ಸಂಬಂಧ ಮಾಡಿ ಅಂತ ಇಷ್ಟ ನೋಡ್ರಿ ನಾನು ಕೇಳ್ಕೊಳ್ಳೋದು. ಎತ್ತಾಗ್ರೆ ಆಗಲ್ಲ ನನ್ನ ಮಗಳು ಆರಾಮಾಗಿ ಚಂದ ಮನೆಗೆ ಬಂದ್ರೆ ಅಷ್ಟೇ ಸಾಕರಿಪ್ಪ ನಮಗೆ.